ಇವಾಗ ಅವನ್ನೆಲ್ಲ ಒಟ್ಟು ಮಾಡಿ ಆಗಿದೆ. ಪಿ ಸಿ ಸಹ ಬಂದಾಗಿದೆ ನೋಡಿ, ಇದು ಡಿಕ್ಕಿಯಲ್ಲಿ ಇದೆ ಅಲ್ಲ, ಇದೇ ಪಿ ಸಿ ಸಿಸ್ಟಮ್. ವಾವ್, ವೈಟಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೆ ಹೇಗಿದ್ದೀರಾ? ಒಮ್ಮೆ ಒಂದು ನಿಮಿಷ ನಿಲ್ಲಿ ಗೇರ್ ಹಾಕ್ತೇನೆ. ಹಾಯ್ ನಮಸ್ತೆ, ಹೇಗಿದ್ದೀರಾ? ಮತ್ತೆ ನಮ್ಮದು ಆಫ್ ರೋಡ್ ವಿಡಿಯೋ ನೋಡಿದ್ರಲ್ಲ. ಈಗ ಈ ವಿಡಿಯೋದಲ್ಲಿ ಎಂಥ ವಿಷಯ ಅಂದರೆ, ನಾವು ತುಂಬ ದಿನದಿಂದ ಒಂದು ಸಿಸ್ಟಮ್ ಬಿಲ್ಡ್ ಮಾಡಬೇಕಂತ ಅನಿಸ್ತಾ ಇದ್ದೆ, ಅಂದ್ಕೊಂಡಿದ್ದೆ ಮಾರೆ. ಹಣ ಬೇಕಲ್ಲ, ಹಾಗೆ ಹಣ ಒಟ್ಟು ಮಾಡ್ತಿದ್ದೆ. ಸೊ ಇವಾಗ ಅವನ್ನೆಲ್ಲ ಒಟ್ಟು ಮಾಡಿ ಆಗಿದೆ. ಪಿ ಸಿ ಸಹ ಬಂದಾಗಿದೆ ನೋಡಿ, ಇದು ಡಿಕ್ಕಿಯಲ್ಲಿ ಇದೆ ಅಲ್ಲ, ಇದೇ ಪಿ ಸಿ ಸಿಸ್ಟಮು. ಸೊ ಇಷ್ಟವಾಗಿ ನಾನು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ದೆ, ಸ್ವಲ್ಪ ಸ್ಲೋ ಆಗ್ತಿತ್ತು. ಇನ್ನು ಹೈ ಎಂಡ್ ಎಲ್ಲ ಡಿಸೈನ್ ಎಲ್ಲ ಮಾಡುವಾಗ ಬೇಕಾಗ್ತದೆ ಅಂತ ಬೈ ಮಾಡಿದೆ ಈಗ. ಸೊ ಬೈ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಗೊತ್ತಗಂಟೆ ಮಾಡಿದ್ದೇನೆ ಮಾರೆ. ಯಾವುದರಲ್ಲಿ ಮಾಡೋದು ಹಣ ಬೇಕಲ್ಲ, ಹಾಗೆ ಸ್ವಲ್ಪ ಎಲ್ಲ 1 ವರ್ಷದಿಂದ ಅದಕ್ಕೆ ಅಂತಾನೆ ಪ್ರಾಪರ್, ಅದಕ್ಕೆ ಅಂತಾನೆ ಸ್ವಲ್ಪ ಒಟ್ಟು ಮಾಡಿ ಈಗ ಫೈನಲಿ ಬಂದಿದೆ ಸಿಸ್ಟಮ್. ಹಾಗೆ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಅವ್ರು ಬರ್ತಾರೆ ಹೇಳಿದರು ಫಿಕ್ಸ್ ಮಾಡಲಿಕ್ಕೆ. ನಾನು ಬೇಡ, ನಾನು ಹೋಗಿ ಮಾಡ್ತೇನೆ ಅಂತ ಹೇಳಿದೆ. ಸೊ ಇನ್ನು ಸೀದಾ ಮನೆಗೆ ಹೋಗಿ ಮೇಡಮ್ ಅವ್ರು ಬಂದರೆ ಮೇಡಮ್ ಅವ್ರ ಒಟ್ಟಿಗೆ ಒಂದು ಅನ್ಬಾಕ್ಸ್ ಮಾಡಿ ನೋಡುವ ಹೇಗಿದೆ ಸಿಸ್ಟಮ್ಮು, ಎಷ್ಟು ಖರ್ಚಾಯ್ತು ಅಂತಲೇ ಹೇಳ್ತೇನೆ. ಯಾರು ಮಾಡಿದ ಅವರ ನಂಬರ್ಸ್ ಹಾಕಿದೆ, ಬೇಕಿದ್ದಾರೆ ಮತ್ತೆ ನೋಡಿ. ಓಕೆ, ಪ್ರೈಸಲ್ಲಿ ಕಂಪೇರ್ ಮಾಡಿ ನೋಡಿ ಹೇಗೆ ನಿಮಗೆ ಓಕೆನಾ ಹೇಗೆ ಅಂತ. ಫೈನಲಿ ಮನೆಗೆ ರೀಚ್ ಆದೆ. ಲೈಟ್ ಏನು ಉರಿಯೋದಿಲ್ಲ, ಸೊ ಮನೆಗೆ ರೀಚ್ ಆದೆ. ಇಷ್ಟಿದೆ ಐಟಮು. ಇದು ಮಾನಿಟರ್, ಅದು ಡೆಸ್ಕ್ಟಾಪು. ಸೊ ಹೋಗಿ ಒಳಗಿಡುವ, ಮತ್ತು ಮೇಡಮ್ ಅವರು ಬಂದ ನಂತರ ಅನ್ಬಾಕ್ಸ್ ಮಾಡುವ. ಓಕೆ, ಒಂದಾಯಿತು. ತೆಗಿಲಿಲ್ಲ, ಈ ಥರ ಇದೆ. ಇದು ಡೆಸ್ಕ್ಟಾಪು, ಅಲ್ಲಿದೆ ಮಾನಿಟರ್. ಇನ್ನು ಒಳಗೆ ಹೋಗಿ ನೋಡುವ. ಓಕೆ, ಇಷ್ಟು ಐಟಮ್ ಇದೆ. ಪಿ ಸಿ, ಇದು ಮಾನಿಟರ್, ಇದು ಮತ್ತು ಇನ್ವರ್ಟ್ರ್, ಅದಕ್ಕೆ ಇನ್ವರ್ಟ್ರ್ ಬೇಕಲ್ಲ, ಮೌಸ್ ಇದು. ಸೊ ಪಿ ಸಿಯಲ್ಲಿ ಏನೆಲ್ಲ ಇದೆ, ಎಷ್ಟು ಪ್ರೈಸ್ ಆಯ್ತು ಅಂತ ವೀಡಿಯೋದ ಲಾಸ್ಟಿಗೆ ಹೇಳ್ತೇನೆ. ಇವಾಗ ಫಸ್ಟ್ ಒಂದು ದೇವರಿಗೆ ಒಂದು ದೀಪ ಇಡುವ. ಮತ್ತು ದೇವರಿಗೆ ದೀಪ ಇಟ್ಟು ಅಲ್ಲಿ ಒಂದು ಇಟ್ಟು ಮತ್ತು ಒಂದು 50 ಇಲ್ಲಾಂದರೆ ನಾಳೆ ತೋರಿಸ್ತೇನೆ ಅನ್ಬಾಕ್ಸ್ ಮಾಡಿ ಹೇಗಿದೆ ಪಿ ಸಿ ಅಂತ. ಸೊ ಅದರದ್ದು ಏನೆಲ್ಲ ಐಟಮ್ ಹಾಕಿದ್ದೇನೆ, ಆ್ಯಡ್ ಹಾಕಿದೆ, ಅದರಲ್ಲಿ ಅವರು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ. ಅಂದರೆ ಏನೆಲ್ಲ ರ್ಯಾಮ್ ಅಂತ, ಪ್ರೊಸೆಸರ್ ಅಂತ, ಮದರ್ ಬೋರ್ಡ್ ಯಾವುದು ಅಂತೆಲ್ಲ ಡೀಟೇಲ್ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಸರಿ, ನೋಡಿ ಹೇಗೆ ಬಿಲ್ಡ್ ಆಗಿದೆ ಅಂತ. ಸೊ ಒಮ್ಮೆ ಅನ್ಬಾಕ್ಸ್ ಮಾಡಿ ಮತ್ತೆ ತೋರಿಸ್ತೇನೆ. ಓಕೆ ಸರಿ, ಇನ್ನು ಮೇಡಮ್ ಬರುವವರೆಗೆ ಕಾಯುವ. ಓಕೆ ಸರಿ. ಎಸ್, ಮೇಡಮ್ ಅವರು ಬಂದರು. ಮೇಡಮ್ ಅವರು ಫುಲ್ ಬ್ಯುಸಿ ಇದ್ದರು. ಹಾಗೆ ಇವತ್ತು ಸಿಕ್ಕಿದ್ದು ಸಂಡೇ ಮರು ದಿವಸ. ನಾನು ಸಹ ಬ್ಯುಸಿ ಇದ್ದೆ, ಅವ್ರು ಸಹ ಬ್ಯುಸಿ. ಸೊ ಸಿಸ್ಟಮ್ ಬಂದಿದೆ ನೋಡಿ. ಇದು ಮಾನಿಟರ್. ಯಾವ ಬ್ರ್ಯಾಂಡ್ ಯಾವುದು? ಬೆನ್ಕ್ಯೂ ಅಂತೆ. ಇದು ಪ್ರೊನೌನ್ಸಿಯೇಷನ್ ಅಂತ ಗೊತ್ತಿಲ್ಲ. 27 ಇಂಚಿದು ಮಾನಿಟರ್. ಸೊ ಡೆಸ್ಕ್ಟಾಪ್ ಇಲ್ಲಿದೆ. ಇದು VPS ಕರೆಂಟಿಗೆ. ಮೌಸ್ ಮತ್ತು ಕೀಪ್ಯಾಡ್ ಕೊಟ್ಟಿದ್ದಾರೆ. ಸೊ ನೋಡುವ, ಈಗ ಓಪನ್ ಮಾಡುವ. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ತಂದದ್ದು. ಸೊ ಇಲ್ಲಿದೆ. ಸೊ ಎಷ್ಟು ಪ್ರೈಸ್ ಆಗಿದೆ ಅಂತ ಎಲ್ಲ ಆದನ ಅಂತ ಹೇಳ್ತೇವೆ. ಸೊ ಇದು ಸೆಟಪ್ ನಮ್ಮದು ಮುಂಚೆದು ಸೆಟಪ್ಪು. ಇದು ಮುಂಚೆ ಇದಕ್ಕೆ ನಾನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಿದ್ದೆ. ಸೊ ಈ ಪ್ಲೇಸಿಗೆ ಇದನ್ನೀಗ ಫಿಕ್ಸ್ ಮಾಡುವ. ಹೇಗಿದೆ ಅಂತ ನೋಡುವ. ಈಗ ನಾನು ಅನ್ಬಾಕ್ಸ್ ಮಾಡ್ತೇನೆ. ಓಕೆ, ಒಳಗೆ ಹೇಗಿದೆ ಅಂತ ನೋಡುವ. ಮೇಡಮ್ ಅವ್ರ ಹತ್ರ ಕೊಡ್ತೇನೆ, ಮೇಡಮ್ ಅವರಿಲ್ಲಿದ್ದಾರೆ. ಓಕೆ, ಸೊ ಇದೇ ಡೆಸ್ಕ್ಟಾಪು. ಯಾರು ಕೂಲ್ ಮಾಸ್ಟರ್ ಅವರದ್ದು ಇದಾಕಿದ್ದಾರೆ. ಅದರದ್ದು ಇದು ಸೆಟ್ ಆಗಿರೋದು ಏನೋ ಗೊತ್ತಿಲ್ಲ, ಏನು ಹಾಕಿದ್ದಾರೆ. ಕೂಲ್ ಮಾಸ್ಟರ್ ಅಂತ ಬರ್ತಿದ್ದಾರೆ. ಸೊ ನೋಡುವ, ನಾನು ವೈಟ್ ಕಲರ್ ಫುಲ್ಲು ವೈಟ್ ಬೇಕು. ಸೊ ನೋಡುವ ಹೇಗಿದೆ ಅಂತ. ಫಸ್ಟಿಗೆ 2 ಏನೋ ಸಿಕ್ಕಿತ್ತು ಮಾರೆ. ಇದೆಂತಂತ ಗೊತ್ತಿಲ್ಲ. ಇದೆಂತದ? ಇದು ನನ್ನ ಪ್ರಕಾರ ವೈಫೈ ರೌಟರ್ ಏನಿರಬೇಕು.
ಸೊ ವೈಫೈ ರೋಟರ್ ಒಂದು ಇಲ್ಲಿಡುವ. ಹೀಗಿದೆ ನೋಡಿ ವೈಫೈ ರೋಟರ್. ವೈಫೈ ರೋಟರ್ ಮತ್ತು ಪವರ್ ಕೇಬಲ್ ಸ್ವಲ್ಪ ಸಣ್ಣ ಮಾರ ಅದು ಇಟ್ಟದ್ದು ವಾವ್, ವೈಟಾ? ಈ ಥರ ಇದೆ. ಗ್ಲಾಸಾ? ಮೇಲೆ ಮೆಲ್ಲ. ನೋಡಿ ಈ ಥರ ಇದೆ ಸಿಸ್ಟಮ್. ನೋಡಿ ಆರ್ ಟಿ ಎಕ್ಸ್ ಗ್ರಾಫಿಕ್ಸ್ ಕಾರ್ಡ್ 12 GB ಮತ್ತು Ryzen 9 AMD ಪ್ರೊಸೆಸರ್ ಮತ್ತು ರ್ಯಾಮ್ ಇಲ್ಲಿ ಹಾಕಿದ್ದಾರೆ. 64 GB ರ್ಯಾಮ್ ಇದೆ. ಸೊ ಇವಾಗ ಮಾನಿಟರ್ ಅನ್ಬಾಕ್ಸ್ ಮಾಡುವ. ಮ್ಯಾನುವಲ್ ಇದೆ, ಓದಿಲ್ಲ. ನೀವು ಬಾರಿ ಪ್ರೋ, ಮ್ಯಾನುವಲ್ ಓದುದಿಲ್ಲ ಅಂತ ಇಟ್ಟಿದ್ದೀರಿ ಸೈಡಲ್ಲಿ. ಇದು ಅದ್ರ ಸ್ಟ್ಯಾಂಡ್ ಇರಬೇಕು. ಸ್ಟ್ಯಾಂಡ್ ಹೀಗೆ ಫಿಕ್ಸ್ ಮಾಡೋದು ನೋಡುವ. ಪ್ಲಗ್ ಪ್ಲೇ ಇರ್ಬೋದು. ಇದೊಂದು ಸ್ಟ್ಯಾಂಡ್ ಇರ್ಬೋದು. ಸ್ಕ್ರೂ ಡ್ರೈವರ್ ಎಲ್ಲ ಕಳಿಸ್ಲಿಲ್ವಾ? ಲಾಕ್ ಸಿಸ್ಟಮ್ ವಾ, ಸೊ ಇಲ್ಲಿದೆ 27 ಇಂಚ್. ಎಂತ ಬ್ರ್ಯಾಂಡ? ಬೆಂಕ್ಯುವಾ? ಬೆಂಕ್ಯೂ ಆಗೋದು ಮಾನಿಟರ್. ಬೆಂಕ್ಯುವಾ ಗೊತ್ತಿಲ್ಲ ನಮ್ಗೆ. ಓ, ದೊಡ್ಡ ಸಿಸ್ಟಮ್. ಬೆಂಕ್ಯೂ ಮಾನಿಟರ್ ಈ ಥರ ಇದೆ. ಟಿವಿ ಆಗಿ ಉಂಟು. ಟಿವಿ ಇಷ್ಟೇ ಸುಲಭನ. ಮಾನಿಟರ್ ಆಕ್ಚುಲಿ ಎರಡು ಮಾನಿಟರ್ ಕನೆಕ್ಟ್ ಮಾಡಿದ್ದು. ಒಂದು ಮಾನಿಟರ್ ಅದೇ. ಇವಾಗ ಮಾನಿಟರ್ ಆಯಿತು. ಇದರದ್ದು ಕೇಬಲ್ ಇದೆ, 5 ಕೇಬಲ್. CPU ಇದೆ, ಅದನ್ನು ಪ್ಲೇಸ್ ಮಾಡುವ. ಇದನ್ನು ಈಗ ಇಲ್ಲಿ ಸೆಟ್ ಮಾಡುವುದು. ಸೈಡಲ್ಲಿ ಒಂದು ವೈಫೈ ಇದೆ. ಒಂದು 2 ಮಿನಿಟ್ಸ್ ಬಿಟ್ಟು ಆನ್ ಮಾಡ್ದ. ಕ್ಲೀನ್ ಮಾಡಬೇಕಲ್ಲ ಅಲ್ಲಿ ಸುವಾರಸಿ. ಸೊ ಇಷ್ಟು ಸೆಟಪ್ ಆಯಿತು, 2 ಮಾನಿಟರ್. ಇದನ್ನು ಈಗ ಕನೆಕ್ಟ್ ಮಾಡಿ ಗೊತ್ತಿಲ್ಲ ಮಾರ್ರೆ. ಅದರಲ್ಲಿ HDMI ಕೇಬಲ್ ಇದು ಒಂದೇ ಇರೋದು. ಅದು ಕೇಬಲ್ ವಿನಿ ಬೇರೆ ತೆಗಿಬೇಕಾ ಅಂತ ಅದನ್ನು ನೋಡಬೇಕಾಗ್ತದೆ ಕೇಬಲು. ಸೊ ಮತ್ತು ಇದಕ್ಕೆ ಎಂತ ಹೇಳಿದ ಪವರ್ ಸಾಕು. ಇದಲ್ಲ UPS. ಓಕೆ, ಮಾನಿಟರ್ ಈಗ ಬೇರೆ ವ್ಯವಸ್ಥೆ ಮಾಡಬೇಕು. ಅದರದ್ದು ಕನೆಕ್ಟ್ ಆಗಲ್ಲ. ಯಾಕೆ? ಅದರದ್ದು ಇದು ದೊಡ್ಡದುಂಟ ಮಂಡೆ. ಸೊ ಸೆಟಪ್ ಆಯಿತು. ಒಂದು ಪ್ರಾಬ್ಲಮ್ ಅಂದರೆ ಇದರದ್ದು ಕೇಬಲ್ ಒಂದು ಆಗ್ತಿಲ್ಲ. ಇದರದ್ದು ಕೇಬಲ್ ಆಗೋದಿಲ್ಲ ಆ್ಯಕ್ಚುಲಿ. ಇದರದ್ದು ಹಾಗೆ ಇದನ್ನು ಆಚೆ ಮಾಡಿ ಇದನ್ನು ಕನೆಕ್ಟ್ ಮಾಡಿದ್ದೇನೆ. ಸೊ ಇವಾಗ ಆನ್ ಮಾಡುವ. ಓಕೆ, ನೋಡಿ ಇದು ಸ್ಟಿಕ್ಕರ್ ಎಲ್ಲ ತೆಗೆದು ಮೇಡಮ್ ಇನಾಗ್ರೇಷನ್ ಮಾಡಿ. ಸೊ ನೋಡುವ, ಆನ್ ಮಾಡಿದೆ. ನೋಡಿ ಇದು ಲೈಟ್ ಬರ್ತದೆ, ಜಿಕ್ ಇದು ಡೀಜೆಲ್ ಲೈಟ್ ಇದರಲ್ಲಿ ನೋಡಿ. RGB. ಸೊ ಮಾನಿಟರ್ ಆನ್ ಆಗೋದಿಲ್ಲ. ಮಾನಿಟರ್ ಆನ್ ಆಯ್ತು.
ಸೊ ಈ ಥರ ಇದೆ ಸಿಸ್ಟಮು. ಸೊ ನೋಡಿ, ಸೊ ಇನ್ನೊಂದು ಇಂಥದ್ದೇ ಇನ್ನೊಂದು ತಗೊಳ್ಳು ಅಂತ ನೋಡ್ತಿದ್ದೆ, ಯಾಕಂದ್ರೆ ಇದು ಸಣ್ಣದಾಗಿದೆ ಅಂತ. ಇದನ್ನು ಒಂದು ಸೈಡಲ್ಲಿ ಇಟ್ಟು ಇನ್ನೊಂದು ಮೂರು ನಾಲ್ಕು ಮಾನಿಟರ್ ಫಿಕ್ಸ್ ಮಾಡ್ಬೋದು. ಸೊ ಇಂಥದ್ದು ಇನ್ನೊಂದು ಆರ್ಡರ್ ಮಾಡುವಂತಿತ್ತು. ಸೊ ಓಕೆ, ಈ ಥರ ಬಂದಿದೆ. ಸೊ ಎಷ್ಟಾಯ್ತು ಇದಕ್ಕೆ? ಹಾಕಿದೆ ಅಂದರೆ ಇದರಲ್ಲಿ ಇದ್ದದ್ದು ರೇಸನ್ AMD ಪ್ರೊಸೆಸರ್, ರೇಸನ್ 9, ಮತ್ತೆ ಅದರದ್ದು ಡೀಟೇಲ್ ಅನ್ನು ಕೊಡ್ತೇನೆ, ಈಗ ತೋರಿಸ್ತೇನೆ. ಸೊ ಪ್ರೊಸೆಸರ್ ಇದರಲ್ಲಿ ಇರೋದು ರೇಸನ್ 9950X ಅಂತ, 16 ಕೋರ್ ಅಂತೆ, 32 ಥ್ರೆಡ್ ಹಾಗೆ ಅಂತ ಉಂಟು. ಮದರ್ ಬೋರ್ಡು ಮತ್ತು ರ್ಯಾಮ್ ಇರೋದು 64 GB ರ್ಯಾಮ್ ಹಾಕಿದ್ದೇವೆ. ಸೊ ನನ್ನ ದೊಡ್ಡ ಖರ್ಚು ಅದೇ ಅದು ಮಾರೆ, ದೊಡ್ಡ ಖರ್ಚು ಇದಕ್ಕೆ ಆಗಿದೆ, ಗ್ರಾಫಿಕ್ಸ್ ಕಾರ್ಡಿಗೆ ಆಗಿದೆ. ಖಾಲಿ 64 ರ್ಯಾಮಿಗೆ 45,000 ಖಾಲಿ ರ್ಯಾಮಿಗೆ ಆಗಿದೆ. ಅದೊಂದು ರೇಸ್ ಅದೊಂದು ಪ್ರೈಸ್ ಹಾಗೆ. ಸೊ ಮತ್ತೆ SSD 2 TB SSD ಹಾಕಿದೆ. ಮತ್ತು CPU ಕೂಲರ್ ಅದೊಂದು ಹಾಕಿದೆ. ಮತ್ತು ಕ್ಯಾಬಿನೆಟ್, ಗ್ರಾಫಿಕ್ಸ್ ಕಾರ್ಡ್ ಯಾವ್ದು ಹಾಕಿದೆ ಅಂದರೆ RTX 5070 12 GB ಗ್ರಾಫಿಕ್ಸ್ ಕಾರ್ಡ್ ಆಗಿದೆ. ಸೊ ಗ್ರಾಫಿಕ್ಸ್ ಕಾರ್ಡ್ ಪ್ರೈಸ್ ಕಮ್ಮಿ ಇದೆ, ನಾನು ಜಾಸ್ತಿ ಅಂತ ಅಂದ್ಕೊಂಡಿದ್ದು. 57,300 ಆಗಿದೆ. ಮತ್ತು ಎಲ್ಲ ನಾರ್ಮಲ್ ಕೀಬೋರ್ಡ್, ಮೌಸು ಅದಂತ. ಇದಕ್ಕೆ ಒಂದು ಮಾನಿಟರಿಗೆ 8,600 ಮಾನಿಟರ್ಗೆ ಆಗಿದೆ. ಮಾನಿಟರ್ಗೆ 10,000 ಇತ್ತು ಮರ, ಡಿಸ್ಕೌಂಟ್ ವೇಣಿ ಮಾಡಿದ್ರ ಅಂತ. ಸೊ 8,600 ಮಾನಿಟರ್ಗೆ ಆಗಿದೆ. ಸೊ ಇನ್ನೊಂದು ಮಾನಿಟರ್ ತೆಗೆದಾಗ್ತದೆ. ಮತ್ತು ಅಡಿಷ್ನಲ್ GST 18% GST. ಟೋಟಲ್ ಬಿಲ್ 2,57,000 ಆಗಿದೆ ಇಷ್ಟಕ್ಕೆ. ಸೊ ಇದು ರ್ಯಾಮ್ ಏನು ಸಾಕು ಹೇಳಿದ್ದಾರೆ, ಇನ್ನು 2 ಸ್ಲಾಟ್ ಇರಬೇಕು ನನ್ನ ಹತ್ರ. ಎಲ್ಲಿ ಉಂಟು? ಅಲ್ಲಿದೆ ರ್ಯಾಮು. ಸೊ ಹೀಗಿದೆ ನೋಡಿ. ಸೊ ನೋಡಿದ್ರಲ್ಲ, ಇಷ್ಟೇ ಒಂದು ಅನ್ಬಾಕ್ಸ್ ವಿಡಿಯೋ ಮಾಡುವಂತ. ಈಗ ಒಂದು ಇದರದ್ದು ಸಿನಿಮ್ಯಾಟಿಕ್ ವಿಡಿಯೋ ಹಾಕ್ತೇನೆ, ನೋಡಿ ಹೇಗಿದೆ ಅಂತ. ಸೊ 1 2 3 ಸಿನಿಮ್ಯಾಟಿಕ್ ವಿಡಿಯೋ. ನಾನು ಸಿನಿಮ್ಯಾಟಿಕ್. ಸೊ ನೋಡಿದ್ರಲ್ಲ, ಇದೇ ಡೆಸ್ಕ್ಟಾಪು. ಮೇಡಮ್ ಅವರು ಬನ್ನಿ, ನಾವು ಎಂಡ್ ಮಾಡುವ ಈಗ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಮೊನ್ನೆ ಒಂದು ಆಫ್ ರೋಡ್ ಇದು ಇನ್ನೊಂದು ಚಾನಲ್ ಅಲ್ಲಿ ಹಾಕಿದ್ದೇನೆ, ಮೈ ಕಂಟ್ರಿ ಮೈ ನೇಚರ್ ಅಂತ ಇನ್ನೊಂದು ಚಾನಲ್ ಇದೆ. ಅದರಲ್ಲಿ ಹೆಸರು ಚೇಂಜ್ ಮಾಡಿದೆ ನಾನು, ಕಾರ್ತಿಕ್ ಅಂತ ಇರ್ಬೋದು, ಒಟ್ರೆ ಹಾಕಿದ್ದೇನೆ ನೋಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬೈ ಹಾಗಾದ್ರೆ. ಓಕೆ, ಇನ್ನೆಲ್ಲ ಕಸ ಉಂಟು, ಕಸ ಎಲ್ಲ ಕ್ಲೀನ್ ಮಾಡಾಯ್ತಾ? ಓಕೆ, ಬೈ ಬೈ. ಓಕೆ ಹೇಳು. ಬಾಯ್. ಅವಳು ಬಾಯಿ ಹೇಳಿಲ್ಲ ಅಂತ ಅದಕ್ಕೆ ರೀಟೇಕ್ ಮಾಡಿದ್ದು.